ಕಡಲೆಬೇಳೆ ಮಿಷನ್ ನೆನಕ್ಕೆ ಇಡಬೇಕಿದ್ನ ಒಂದು ತಾಸು ಅಷ್ಟೇ. ಫಸ್ಟ್ ಮಾವಿನಕಾಯಿ ಸ್ವಲ್ಪ ಹಾಕ್ಕೋಬೇಕನ್ನ ಮಾವಿನಕಾಯಿ. ಆಮೇಲೆ ನೆನೆಯಾಕಿಟ್ಟಿದ್ದು ಕಡಲೆಬೇಳೆ, ನೆಕ್ಸ್ಟ್ ಬೆಳ್ಳುಳ್ಳಿ, ಜೀರಿಗೆ. ಹ್ಞೂ ಬೇಯಮ್ಮ, ನಾವು ಸಕ್ಕರೆ ಹಾಕತ್ತೇವೆ. ಇಲ್ಲ ಸಕ್ಕರೆ ಹಾಕ್ತೀವಿ, ಏನು ಹಾಕ್ತೇವೆ? ಉಪ್ಪು, ಆಮೇಲೆ ಇದು ಕರಿಬೇವು, ಮೆಣಸಿನ್ಕಾಯಿ. ಕರಿಬೇವು ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಘಮ್ ಅಂತೈತಲ್ಲ ಸ್ಮೆಲ್. ಆಮೇಲೆ ಕೊತ್ತಂಬರಿ ಹಾಕಿ ಈಗ ಮಿಕ್ಸಿ ಮಾಡಲ. ಇನ್ನು ಏನು ಹಾಕೋದೈತಿ? ಬೆಲ್ಲ ಅಂತ ಬೆಲ್ಲ ಜಜ್ಜಿಲ್ಲ, ಸಕ್ಕರೆನ ಹಾಕ್ಬಿಡೇವ ಒಂದಿಟ್ಟು. ಆಪ್ಷನಲ್ ನೋಡ್ರಿ, ಬೆಲ್ಲಾರ ಹಾಕೋರಿ ಇಲ್ಲ ಸಕ್ಕರೆರ ಹಾಕೋರಿ. ಬೆಲ್ಲ ಹಾಕಿದ್ರೆ ಚಲೋ ಆಕೈತಿ ಟೇಸ್ಟ್. ನಮ್ಮ ಮನ್ಯಾಗ ಜಜ್ಜಿಟ್ಟಿಲ್ಲ ಅಂತ ಅದಕ್ಕೆ ಸಕ್ಕರೆ ಹಾಕೊಂಡ ನಮ್ಮವ್ವ. ಈಗ ನಾ ಇದನ್ನು ಮಿಕ್ಸಿ ಮಾಡ್ತೇನೆ. ನೀನೇ ಮಾಡ್ತೀನ? ಎಲ್ಲಿ ತೋರಿಸು. ಹಿಂಗೆ ಇದ್ರೆ ಚಲೋ, ಅದು ಬಾಯಾಗ ಅದು ಕಡ್ಲಿಕಾಯಿ ಸಿಗ್ಬೇಕು. ರೆಡಿ ಆಯಿತು ಮಾವಿನಕಾಯಿ ಮತ್ತು ಕಡಲೆಬೇಳೆ ಚಟ್ನಿ. ಇವತ್ತು ಅಕ್ಕಿ ರೊಟ್ಟಿ ಜೊತೆ ನಮ್ದು ಕಾಂಬಿನೇಷನ್ ಇದೆ. ಅದ್ರ ಜೊತೆಗೆ ಬೆಂಡೆಕಾಯಿ ಹುರಿದಿಟ್ಕೊಂಡೀನಿ. ಇದ್ರದ್ದು ಚಟ್ನಿ ಹೆಂಗೆ ಮಾಡ್ತೇವಂತ ಈಗ ತೋರಿಸ್ತೇನಂತ. ನೋಡ್ರಿ, ನಾ ಈಗ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು V3 ಲಾಗ್ಸ್. ಎಲ್ಲರೂ ಅಕ್ಕಿ ರೊಟ್ಟಿ ಜೊತೆ ಏನು ಹಾಂ ಕಾಯಿ ಚಟ್ನಿ ಮಾಡ್ತಾರೆ. ನಾವು ಮಾವಿನಕಾಯಿ ಮತ್ತು ಕಡಲೆಬೇಳೆ ಮಿಕ್ಸ್ ಮಾಡಿ ಅದನ್ನು ಮಾಡಿ ತಿಂತೇವೆ. ಈ ಬೆಂಡೆಕಾಯಿ ರೆಸಿಪಿ ಚಟ್ನಿ ಐತಲ್ಲ, ಇದು ರೆಸಿಪಿ ನಮ್ಮ ಅಮ್ಮಂದು, ಅಂದ್ರೆ ನಮ್ಮ ಮಮ್ಮಿದು ರೆಸಿಪಿ. ಇದ್ರನ್ನ ಹೆಂಗೆ ಮಾಡ್ತೇವೆ ಅಂತ ಹೇಳ್ತೇನೆ ರೀ. ಅಕ್ಕಿ ಹಿಂಗೆ ಮಾಡಿ ನೋಡ್ರಿ ಚಲೋ ಆಕತಿ ಅಂದ್ಲೆ, ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡತ್ತೇವಿ. ಅದು ಹೆಂಗಾಗಿತ್ತು ಅಂತ ಹೇಳಿ ನಿಮ್ಗೆ ಇದೇ ವಿಡಿಯೋದಾಗ ಹೇಳ್ತೇನಂತ. ಅದು ಜಾರ್ ಒಳಗನ ನೆಕ್ಸ್ಟ್ ಕೊತ್ತಂಬರಿ, ಫಸ್ಟ್ ಕೊತ್ತಂಬರಿ ಹಾಕ್ಕೊಂಡೇವಿ. ಇದು ನಿಮಗೆ ಬಿಟ್ಟಿದ್ದೆ ಎಷ್ಟು ಹಾಕ್ತೀರಂತ ಹೇಳಿ, ಯಾಕಂದ್ರೆ ಒಬ್ಬೊಬ್ಬರಿಗೆ ಸೇರಂಗಿಲ್ಲ. ನಮಗೆ ಸೇರ್ತೈತೆ, ಅದ್ರ ಸ್ಮೆಲ್ ಇಷ್ಟ ನಂಗೆ. ನೆಕ್ಸ್ಟ್ ಕೊತ್ತಂಬರಿ ಆತ. ಈಗ ಕರಿಬೇವು, ಬೆಳ್ಳುಳ್ಳಿ ಹಾಕೇನ? ಹಾಂ ಬೆಳ್ಳುಳ್ಳಿ ಹಾಕೈತಿ. ಕರಿಬೇವು, ರುಚಿಗೆ ತಕ್ಕಷ್ಟು ಲವಣ. ನೈಟ್ ಅಲ್ಲ ಈಗೆಲ್ಲ ಇದನ್ನು ಅನ್ಬಾರ್ದು, ಉಪ್ಪು ಅನ್ಬಾರ್ದು, ಅದಕ್ಕೆ ಲವಣ ಎಲ್ಲ ಸಾಲ್ಟ್ ಮತ್ತು ಜೀರಿಗೆ ಸ್ವಲ್ಪ. ಆಮೇಲೆ ಮೆಣಸಿನ್ಕಾಯಿ. ಈಗ ಅದಕ್ಕೆ ಖಾರ ಆಗಿಬಿಟ್ಟಿರ್ತದೆ ಭಾಳ, ಖಾರ ಅದಾವೆ ಇವು ಜವಾರಿ ಮೆಣಸಿನ್ಕಾಯಿ. ಆಮೇಲೆ ಹುರಿದಿಟ್ಕೊಂಡಿರುವಂಥ ಇದನ್ನು ಏನಿವು ಬೆಂಡೆಕಾಯಿ ಹಾಕ್ರಿ. ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಬೆಂಡೆಕಾಯಿ ಚಟ್ನಿನೂ ರೆಡಿ. ನೋಡ್ರಿ, ಎರಡು ಚಟ್ನಿ ರೆಡಿ ಆದವು.
ಅಕ್ಕಿ ರೊಟ್ಟಿ ಜೊತೆರ ತಿನ್ನಿರಿ, ಇಲ್ಲ ಅಂದ್ರೆ ಜೋಳದ ರೊಟ್ಟಿಯರ ತಿನ್ನಿರಿ. ನನಗೆ ಅನಿಸಿದ ಮಟ್ಟಿಗೆ ನಾವು ಉತ್ತರ ಕರ್ನಾಟಕ ಮಂದಿ ಅಷ್ಟೇ ಜೋಳದ ರೊಟ್ಟಿ ತಿಂತೇವೆ ಅಂತ ಅಂದ್ಕೊಂಡೇನಿ. ಅಕ್ಕಿ ರೊಟ್ಟಿ ನೀವು ಜಾಸ್ತಿ ಮಾಡ್ತೀರಲ್ಲ, ಸೊ ಅಕ್ಕಿ ರೊಟ್ಟಿ ಎಲ್ಲ ಮಸ್ತ್ ಕಾಂಬಿನೇಷನ್. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಮಾವಿನಕಾಯಿ ಅಂತೂ ಇರ್ತಾವೆ. ಎಲ್ಲರೂ ಪಟ್ ಪಟ್ ಅಂತ ಹೇಳಿ ಈ ಚಟ್ನಿ, ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತಿಂದು ಹೆಂಗೈತಂತ ನಮಗೂ ತಿಳಿಸ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.